ಜೀವನದಲ್ಲಿ ದುಡ್ಡಿರಬೇಕು, ಇಲ್ಲ ಚೆನ್ನಾಗಿ ದುಡಿತಾ ಇರಬೇಕು. ಇದೆರಡೂ ಇಲ್ಲ ಅಂದರೆ ನಮ್ಮವರೇ ನಮಗಾಗಲ್ಲ ಅಂತ ತುಂಬ ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ನಾನು ಫ್ಲಿಪ್ಕಾರ್ಟಿಂದ ಸ್ಟವ್ನ ಆರ್ಡರ್ ಮಾಡಿದ್ದೆ. ಆ ಸ್ಟವ್ನ ಇವತ್ತು ಅಸೆಂಬಲ್ ಮಾಡಬೇಕಿತ್ತು. ಸೊ ಅನ್ಬಾಕ್ಸಿಂಗ್ ವಿಡಿಯೋನು ತೋರಿಸ್ಬಿಟ್ಟೆ. ಇನ್ನು ಎದ್ದೇಳೋದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದಕ್ಕೆ ಓಲ್ಡ್ ಸ್ಟವ್ ಮೇಲೇ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಒಂದು 9:40 ಹಂಗೆ ಟೀ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಇನ್ 20 ಮಿನಿಟ್ಸಲ್ಲಿ ಸ್ಕೂಲ್ಗೆ ಹೋಗಬೇಕು. ಸೊ ಅತ್ತೆ ಕರೆಂಟ್ ಬಿಲ್ ಪೇ ಮಾಡೋಕ್ಕಂತ ದುಡ್ಡು ಕೂಡ ಕೊಟ್ಟಿದ್ದರು. ಅದನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ಮನೆನ ಕ್ಲೀನ್ ಮಾಡ್ಕೊಳ್ತಾನೆ. ಅವನಿಗೆ ಸ್ನಾನ ಮಾಡಿಸಿದೆ. ಅವ್ನು ಸ್ನಾನ ಆದ ತಕ್ಷಣವೇ ಬೂಸ್ಟು ಇಲ್ಲ ಹಾರ್ಲಿಕ್ಸು ಕೇಳ್ತಾನೆ. ಸೊ ಇವತ್ತು ಬೂಸ್ಟ್ ಕೊಡಮ್ಮ ಅಂದಿದ್ದಕ್ಕೆ ಬೂಸ್ಟ್ನ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಇನ್ನೇನು ಅವನಿಗೆ ಟಿಫನ್ ರೆಡಿ ಮಾಡಬೇಕು ಅನ್ನೋ ಅಷ್ಟರಲ್ಲಿ ತೋಟದಿಂದ ಕಾಲ್ ಬಂತು. ಕೆಲಸದವ್ರು ಬಂದಿದ್ದಾರೆ, ಟೀ ಮಾಡ್ಕೊಂಡು ತೊಗೊಂಡು ಬಾ ಅಂತ. ಹಾಗೆ ಟೀ ಕೂಡ ಮಾಡ್ತಾಯಿದ್ದೀನಿ. ಅವ್ರಿಗೆ ಟೀ ಕೊಟ್ಟು ಬಂದು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ಗೆ 1-2 ಚಪಾತಿನ ಮಾಡಿ ಕ್ವಿಕ್ಕಾಗಿ ಕೊಡೋಣ ಅಂತ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾನು ಈ ಎಲ್ಲ ಕೆಲಸನೂ ಜಸ್ಟ್ 20 ಮಿನಿಟ್ಸಲ್ಲೇ ಮಾಡಿರೋದು. ಹೆಣ್ಮಕ್ಳಿಗೆ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಜಸ್ಟ್ ನಾವು ಟ್ರೈ ಮಾಡಬೇಕು. ಟ್ರೈ ಮಾಡಿದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಆ ಕೆಲಸ ಮಾಡ್ತಾನೇ ಅವನ್ನ ಸ್ನಾನ ಮಾಡ್ಕೊಂಡು ಬಂದಿದ್ದ. ಅವನಿಗೆ ಬಟ್ಟೆ ಕೂಡ ಎತ್ಕೊಳ್ತಿದ್ದೀನಿ. ವಾರ್ಡ್ರೋಬ್ ಎಲ್ಲ ತುಂಬಾ ಮೆಸ್ಸಿ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ವಾರ್ಡ್ರೋಬ್ ಕ್ಲೀನ್ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಂಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಹಾಗೆ ನಾನು ತುಂಬ ಚೆನ್ನಾಗಿರೋ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕಿಚನ್ಗೆ ಬಂದುಬಿಟ್ಟು ಬೇಗ ಬೇಗ ಚಪಾತಿ ಮಾಡಿಬಿಟ್ಟು, ಚಪಾತಿ ಜೊತೆ ಅವನಿಗೇನು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಲ್ಲ. ಜಸ್ಟ್ ಚಪಾತಿಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪಿನಕಾಯಿ ಕೊಟ್ಟರೆ ಸಾಕು. ತುಂಬ ಇಷ್ಟಪಟ್ಟು ತಿಂದ್ಕೊಂಡು ಬರ್ತಾನೆ. ಅಷ್ಟಕ್ಕೂ ಒಂದು 4-5 ಅವರ್ಸ್ ಮಾತ್ರ ಸ್ಕೂಲ್ಗೆ ಹೋಗೋದು ಅವನು. ಅದ್ರ ಜೊತೆಗೆ ಅವ್ನ ಕ್ಯಾಮ್ರಾ ಸ್ಟ್ಯಾಂಡ್ನ ಆ ಕಡೆ ಈ ಕಡೆ ಮಾಡ್ತಾಯಿದ್ದ. ಸೊ ಅವ್ನಿಗೆ ಲೇಟ್ ಆಗಿದೆ, ಬೇಗ ಕೊಡು ಅಂತ ಕಾಡ್ತಾಯಿದ್ದ. ನಾನು ತುಂಬ ಕ್ವಿಕ್ಕಾಗಿಯೇ ಮಾಡ್ತಾಯಿದ್ದೆ. ಮಾಡಿಬಿಟ್ಟು ಅವನ್ನ ಕಳಿಸ್ಬಿಟ್ರೆ ನನಗೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ. ಅವ್ನು ಬರೋ ಅಷ್ಟೊತ್ತಿಗೆ ಮಿಕ್ಕಿರೋ ಕೆಲಸ ಏನಿರತ್ತಲ್ಲ ಅದೆಲ್ಲ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾಯಿರಿ. ಹಾಗೆ ತುಂಬ ಜನ ತಿಳ್ಕೊಂಡಿರ್ತಾರೆ ಮನೇಲಿ ಕೆಲಸ ಮಾಡೋದು ತುಂಬಾ ಈಸಿ ಅಂತ. ಅದು ಅವ್ರ ತಪ್ಪು ಕಲ್ಪನೆ. ಮನೇಲೂ ಕೂಡ ಮಲ್ಟಿ ಟಾಸ್ಕಿಂಗ್ ಮಾಡಿದಾಗ್ಲೇ. ಆದರೆ ನೀವು ಆಚೆಗಡೆ ದುಡಿಯೋರಿಗೆ ನಿಮಗೆ ಪೇಮೆಂಟ್ ಅಂತ ಕೊಡ್ತಾರೆ. ಬಟ್ ನಮಗೆ ಮನೇಲಿ ಯಾವುದೇ ರೀತಿ ಪೇಮೆಂಟ್ ಕೊಡೋಲ್ಲ. ಅವ್ರು ನಮ್ಗೆ ಕೊಡೋ ಊಟನೇ ಪೇಮೆಂಟ್ ಅಂತ ತಿಳ್ಕೊಂಡು ನಾವು ನಮಗಲ್ಲ ಅಂದರೂ ನಮ್ಮನ್ನು ನಂಬಿರೋ ನಮ್ಮ ಫ್ಯಾಮಿಲಿಗೋಸ್ಕರ ಒಂದಲ್ಲ ಒಂದು ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂದರೂ ಸಂಪಾದನೆ ಮಾಡಿದವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದೇ ನಮ್ಮ ಕೆಲಸ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನನ್ನ ಮಗನ ಸ್ಕೂಲ್ ಕಳಿಸಿ ನೆಕ್ಸ್ಟು ಹಾಲೆಲ್ಲ ತುಂಬಾ ಮೆಸ್ಸಿ ಆಗಿರುತ್ತೆ. ನಾನು ಹೇಳ್ದಂಗೆ ಮಕ್ಕಳ ಬಾಲ್ಯ ಬರಲ್ಲ. ಸೊ ಅವರು ಎಷ್ಟು ದೊಡ್ಡವರಾದಮೇಲೆ ತುಂಬ ಕ್ಲೀನಾಗಿ ಇಟ್ಕೊಳ್ತಾರೆ. ಸೊ ಅವ್ರು ಇವಾಗ ಚಿಕ್ಕ ವಯಸ್ಸಲ್ಲಿದ್ದಾರಲ್ಲ, ಅವ್ರಿಗೇನು ಇಷ್ಟ ಅದು ಮಾಡೋಕ್ಕೆ ಬಿಡಿ. ಯಾವುದೇ ಥರನ ರೆಸ್ಟ್ರಿಕ್ಷನ್ ಹಾಕೋಕ್ಕೆ ಹೋಗಬೇಡಿ, ಅದು ಮಾಡಿದೆ ಇದು ಮಾಡಿದೆ ಅಂತ. ಸೊ ನಾನು ಅದೇ ಥರ ಯಾವುದೇ ರೆಸ್ಟ್ರಿಕ್ಷನ್ ಹಾಕಲ್ಲ. ಮನೇನ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಮಾರ್ನಿಂಗೆ ತೊಳೆದು ಆಚೆ ಬಿಸಿಲಲ್ಲಿ ಇಟ್ಟಿರ್ತೀನಿ. ಅದು ತೊಗೊಂಬಂದು ಸೆಟ್ ಮಾಡಿದೆ. ಹಾಗೆ ಒಂದು ಕರ್ಟನ್ ಥರ ಅಂದರೆ ಲೀವ್ಸ್ ಮನಿ ಪ್ಲ್ಯಾಂಟ್ಸ್ ಆರ್ಡ್ರ್ ಮಾಡಿದ್ದೆ. ಅದನ್ನ ವಿಂಡೋ ತುಂಬ ಖಾಲಿ ಕಾಣ್ತಾಯಿತ್ತು. ಅಲ್ಲಿ ಹಾಕೋಣ ಅಂದ್ಬಿಟ್ಟು ಈ ಥರ ಸ್ಟಿಕ್ ಮಾಡೋ ಸ್ಕ್ರೂ ಇರ್ತಾವಲ್ಲ, ಅದು ತೊಗೊಂಡ್ಬಿಟ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ. ಮನಿ ಪ್ಲ್ಯಾಂಟ್ ಕೂಡ ಅಲ್ಲಿ ನಾನು ಮಷಿನ್ ಮೇಲೆ ಇಕ್ಕಿದ್ದೀನಿ. ಇದು ನಾನು ಸ್ಟಿಚ್ ಮಾಡೋ ಮಷೀನು. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋಸ್ ಕೂಡ ಹಾಕ್ತೀನಿ. ಬಟ್ ನನಗೇನು ಸ್ಟಿಚ್ ಮಾಡೋಕ್ಕೆ ಬರಲ್ಲ. ಸ್ಟಿಚ್ ಮಾಡಿರೋ ಬಟ್ಟೆಗೆ ಟಕ್ಸ್ ಮಾಡೋದು ಅದೆಲ್ಲ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ಯಾರು ಹೆಲ್ಪ್ ಇಲ್ದಿರ ನಾನೇ ಒಬ್ಬಳೇ ಮಾಡ್ಕೊಳ್ತಿದ್ದೀನಿ. ಹೀಗೆ ಚಿಕ್ಕ ಪುಟ್ಟ ಕೆಲಸಗಳನ್ನ ನಮ್ಮ ಕೈಲಾಗೋದನ್ನ ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ. ಸೊ ಮಾರ್ನಿಂಗಿಂದ ನೈಟು ಟೈಮ್ ಹೇಗೆ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅಷ್ಟಕ್ಕೂ ನಾಳೆ ಹಬ್ಬ ಇದೆ. ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಇನ್ನೂ ತುಂಬ ಕೆಲಸ ಇತ್ತು. ಸೊ ಆಚೆ ಕಾರಿಡಾರ್ ಎಲ್ಲ ನೀಟಾಗಿ ಕಸ ತಳ್ಕೊಂಡು ನೀರು ಹಾಕಿಬಿಟ್ಟು 1-2 ಸಾರಿ ತೊಳೆದ್ಬಿಟ್ರೆ ನನ್ನ ದೊಡ್ಡ ಕೆಲಸ ಮುಗೀತು. ಇದನ್ನ ನನ್ನ ಮಗ ಸ್ಕೂಲಿಂದ ಬರೋಕ್ಕೆ ಮುಂಚೆನೇ ಮಾಡಬೇಕು. ಇಲ್ಲಾಂದರೆ ನೀರಲ್ಲಿ ಆಟ ಆಡಿ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಳ್ತಾನೆ. ಇಷ್ಟು ಮಾಡೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬ ಹಸಿವಾಗಿತ್ತು ಅಂತ ಬ್ರೆಡ್ ಜಾಮ್ನ ತಿಂದ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹಾಗೆ ನೆಕ್ಸ್ಟು ನಮ್ಮ ಕುರಿ ಶೆಡ್ಗೆ ಹೋಗಬೇಕಿತ್ತು. ಅಲ್ಲೋಗಿ ಅಲ್ಲಿ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಆ ಕೆಲಸ ಮಾಡಿದೆ. ಹಾಗೆ ಹೋಗಬೇಕಿದ್ರೆ ಹಸ್ಬೆಂಡ್ಗೆ ಸೌತೆಕಾಯಿ ಜ್ಯೂಸು ನೀರು ಇದೆಲ್ಲ ತೊಗೊಂಡು ಹೋಗಿದ್ದೆ. ಬಿಸಿಲಿರೋದ್ರಿಂದ ಅವ್ರು ಕೆಲಸ ಮಾಡ್ತಿದ್ರು, ಸುಸ್ತಾಗಿರುತ್ತೆ. ಸ್ವಲ್ಪ ಇದು ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ತೊಗೊಂಡು ಹೋಗಿದ್ದೆ. ಹಾಗೆ ಅವ್ರ ಜೊತೆಗೆ ನಾನು ಕೂಡ ಸ್ವಲ್ಪ ಪೇಂಟ್ ಮಾಡಿದೆ. ನನಗೂ ಈ ಥರ ಕೆಲಸಗಳು ಮಾಡೋದಂದರೆ ತುಂಬಾ ಇಷ್ಟ. ಹಾಗೆ ನಿಮಗೆ ಕುರಿ ಶೆಡ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನ ಕೈಯಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಎಷ್ಟು ಲಕ್ಷ ಸ್ಪೆಂಡ್ ಮಾಡ್ತಿದ್ದೀವಿ, ಹಾಗೆ ಎಷ್ಟು ಕುರಿನ ಸಾಕ್ಬೋದು,
ಏನೇ ಕ್ವೆಶನ್ಸ್ ಇದ್ರೂ ನೀವು ಕೇಳ್ಬೋದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಇದ್ರ ಮೇಲೆ ವಾಕ್ ಮಾಡೋಕ್ಕೆ ಒಂಥರ ಮಜವಾಗಿರುತ್ತೆ, ಕೆಳಗಡೆದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7-7:30 ಆಗೋಗಿತ್ತು. ಇನ್ನು ನೈಟ್ ಡಿನ್ನರ್ಗೆ ರೈಸು, ಸಾಂಬಾರು, ಹಾಗೆ ಪಲ್ಯ ಮತ್ತು ಚಪಾತಿನ ಮಾಡಿಕೊಂಡು ಎಲ್ಲರದ್ದು ಊಟ ಆದಮೇಲೆ ಒಂದು ಸರಿ ನೆಲ ಒರೆಸ್ಬಿಟ್ಟು ಮಲಗಿದ್ರೆ ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನೆಲ ಒರೆಸಿ ಸ್ಟವ್ನ ಕ್ಲೀನ್ ಮಾಡ್ಕೊಂಡು ಮನೆಯನ್ನೆಲ್ಲ ನೀಟಾಗಿ ಸೆಟ್ ಮಾಡಿಬಿಟ್ಟು ತಲೆಗೆ ಆಯಿಲ್ ಹಾಕ್ಕೋಬೇಕಿತ್ತು. ಸೊ ಆಯಿಲ್ ಕೂಡ ಹಾಕ್ಕೊಳ್ತಿದ್ದೀನಿ. ನಾನು ಯೂಸ್ ಮಾಡೋ ಆಯಿಲು ನಮ್ಮ ಡರ್ಮಟೊಲಾಜಿಸ್ಟ್ ಟೆಸ್ಟ್ ಮಾಡಿ ಬರೆದಿರೋ ಆಯಿಲು. ಇದನ್ನ ಹಾಗೆ ಅವ್ರ ರೆಕಮೆಂಡೇಷನ್ ಇಲ್ದಿರ, ಪ್ರಿಸ್ಕ್ರಿಪ್ಷನ್ ಇಲ್ದಿರ ನಿಮ್ಗೆ ಯಾವ ಮೆಡಿಕಲ್ ಸ್ಟೋರಲ್ಲೂ ಕೊಡಲ್ಲ. ನಂಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಅಂದರೆ ಮಗುಗೆ ಫೀಡ್ ಮಾಡೋದ್ರಿಂದ ಇದು ಕಾಮನ್ ಆಗಿರುತ್ತೆ. ಸೊ ಅದನ್ನ ತಡೆಯೋದಕ್ಕಂತಲೇ ನನಗೆ ಇದನ್ನ ರೆಕಮೆಂಡ್ ಮಾಡಿದರು. ಇದ್ರ ಜೊತೆಗೆ ಇನ್ನೂ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ತೊಗೊಳ್ತಿದ್ದೀನಿ. ಹಾಗೆ ಶಾಂಪೂ ಕೂಡ ಅವರೇ ರೆಕಮೆಂಡ್ ಮಾಡಿದರು. ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.